ಹಾಯ್ ಅಣ್ಣ ತಮ್ಮದಿರ, ನನ್ನ ಹೆಸರು ಕಿರಣ್ ಕುಮಾರ್ ಏಜೆ ಅಂತ. ನಾನಿವತ್ತು ತುಮಕೂರು ಬಸ್ ಸ್ಟ್ಯಾಂಡ್ ಹತ್ರ ಇದ್ದೆ. ಈ ತುಮಕೂರು ಬಸ್ ಸ್ಟ್ಯಾಂಡ್ ಹತ್ರ ಇರೋದು ನಾನಿವತ್ತು ನಿಮಗೆ ತುಮಕೂರು ಬಸ್ ಸ್ಟ್ಯಾಂಡ್ನ ತೋರ್ಸೋಕ್ಕಲ್ಲ, ತುಮಕೂರು ಬಸ್ ಸ್ಟ್ಯಾಂಡ್ ಹತ್ರ ಇರೋ ಒಂದು ಸ್ಪೆಷಲ್ ಹೋಟೆಲ್ನ ತೋರ್ಸೋಕ್ಕೆ ನಾನಿವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ನೋಡ್ಕೊಂಡು ಹೋಗೋಣ. ಸ್ಪೆಷಲ್ ಹೋಟೆಲ್ ನಾನು ತೋರಿಸ್ಬೇಕು ಅಂದ್ಕೊಂಡ್ರೆ ಆ ಸ್ಪೆಷಲ್ ಹೋಟೆಲ್ಲು ಮೊನ್ನೆ ಶುರುವಾದಂಥ ಹೋಟೆಲ್ ಅಲ್ಲ, ಸುಮಾರು ವರ್ಷದಿಂದ ಈ ಹೋಟೆಲ್ ರನ್ನಿಂಗಲ್ಲಿರುತ್ತೆ. ಈ ಹೋಟೆಲ್ಲು ಬಡ ವಿದ್ಯಾರ್ಥಿಗಳಿಗೆ ಕಮ್ಮಿ ರೇಟಲ್ಲಿ ಬರೀ 10 ರೂಪಾಯಿಗೆ ತಿಂಡಿನ ಕೊಡ್ತಾ ಇತ್ತು ಅವಾಗ. ಇವಾಗಲೂ ಕೂಡ ಕಮ್ಮಿ ರೇಟಲ್ಲಿ ಕೊಡ್ತಾ ಇದೆ, ಇವತ್ತಿನ ಕಮ್ಮಿ ರೇಟಲ್ಲಿ. ಇವಾಗಲೂ ನೀವು ಹೋಗಿ ನೀವು ಬಡ ವಿದ್ಯಾರ್ಥಿಗಳಾಗಿದ್ದರೆ ದಯವಿಟ್ಟು ತಿನ್ಬೋದು. ಈ ಹೋಟ್ಲ್ ಹೆಸರು ನೀವು ಅಂದ್ಕೊಂಡಿರ್ಬೋದು ವಿರೂಪಾಕ್ಷ ಹೋಟೆಲ್ ಅಂತ. ಆದರೆ ಈ ಹೋಟ್ಲಿಗೆ ಇನ್ನೊಂದು ಹೆಸರಿದೆ, ಆದರೂ ಬಡ ವಿದ್ಯಾರ್ಥಿಗಳಿಗೆ ಮಾತ್ರ ಗೊತ್ತು. ಬಡವರ ಬಂಧು ವಿರೂಪಾಕ್ಷ ಹೋಟೆಲ್ ಅಂತ. ಇಲ್ಲಿ ತಿಂದಿರೋ ಬಡ ವಿದ್ಯಾರ್ಥಿಗಳಿಗೆ ಮಾತ್ರ ಗೊತ್ತಿರುತ್ತೆ ಅದರ ಹೆಸರು, ಇನ್ನೊಂದು ಹೆಸರು. ನೀವು ವೀಕ್ಷಣೆ ಮಾಡ್ತಾ ಇರ್ಬೋದು. ಇವಾಗ ನೀವು ಅಲ್ಲಿ ಆ ಫೋಟೋದಲ್ಲಿ ನಿಂತಿರೋ ಒಬ್ಬರ ವ್ಯಕ್ತಿ ಇದ್ದಾರಲ್ಲ, ಆ ವ್ಯಕ್ತಿಯ ಹೆಸರಲ್ಲಿ ಈ ಹೋಟೆಲ್ ನಡೀತಾ ಇರೋದು. ಅವ್ರ ಹೆಸರೇ ವಿರೂಪಾಕ್ಷ ಅಂತ. ಈ ಹೋಟೆಲು ತುಂಬ ಶುಚಿಯಾಗಿದೆ ಹಾಗೂ ಟೇಸ್ಟು ರುಚಿಯಾಗಿದೆ. ತುಂಬ ಅಚ್ಚುಕಟ್ಟಾಗಿ ಕ್ಲೀನ್ನೆಸ್ಸು ಮೇಂಟೈನ್ ಮಾಡ್ತಾರೆ. ಹೋಟೆಲಲ್ಲಿ ತಿಂಡಿ ಜೊತೆಗೆ ಖಾರ ಅಂದರೆ ಮಿಕ್ಸರು ಕೂಡ ಕೊಡ್ತಾಯಿದ್ರು. ಆಮೇಲೆ ಎಣ್ಣೆಲಿ ಬೆಂದಿರೋವಂಥ ಪದಾರ್ಥಗಳನ್ನ ಕೊಡ್ತಾಯಿದ್ರು. ಅಲ್ಲಿ ಇಕ್ತಾಯಿದ್ರು, ಆ ಪ್ಲೇಟ್ ಕಾಣ್ತಿದೆಯಲ್ಲ ಅದ್ರ ಮೇಲೆ ಇಕ್ತಾಯಿದ್ರು. ನಾವೇ ಎಷ್ಟು ಬೇಕಾದ್ರೂ ತಗೊಂಡು ಹಾಕೊಂಡು ತಿನ್ಬೋದಾಯಿತು. ಇವತ್ತು ಇಟ್ಟಿಲ್ಲ, ಖಾಲಿ ಆಗಿರ್ಬೋದು. ಅದರ ಕಾರಣ ನಾನು ಈಗ ಈ ಹೋಟೆಲ್ ಬಗ್ಗೆ ಕಮ್ಮಿ ರೇಟು ಅಂತ ಹೇಳ್ತೀನಿ ಅಂದರೆ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಬಿಡಿ. ಬೇಕಾದ್ರೆ ನೀವೇ ಒಂದ್ಸಲ ಬಂದು ಎಲ್ಲೆಲ್ಲೋ ದುಡ್ಡನ್ನ ವೇಸ್ಟ್ ಮಾಡೋದ ಈ ಹೋಟೆಲಲ್ಲಿ ಬಂದು ಟೇಸ್ಟ್ ಮಾಡಿ ನೋಡಿ.